So hi guys, welcome back to my YouTube channel. So ಇವತ್ತಿನ ಲಾಗ್ ನೋಡಿರ್ತೀರಾ ನೀವು ಡೇ 1 ಆಫ್ ಅವರ್ ಗಣೇಶ. ಆ್ಯಕ್ಚುಲಿ ಯಾರ್ಯಾರು ಶಾರ್ಟ್ ವಿಡಿಯೋ ನೋಡಿಲ್ವೋ ಆ ಬ್ಯಾನರ್ದು ಅದನ್ನು ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ ನಾವು ಯಾವಾಗ ಕೂರಿಸ್ತೀವಿ ಅಂದ್ಬಿಟ್ಟು. ಆ್ಯಕ್ಚುಲಿ ಇವತ್ತಿನ ಡೇಟ್ ಬಂದು 11 ಇವತ್ತು. ಆ್ಯಕ್ಚುಲಿ ನಾವು ಕೂರಿಸ್ತಾ ಇದ್ದು 11-12:30. ಆ್ಯಕ್ಚುಲಿ ಇವತ್ತು ನಾನು ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ಸ್ಕೂಲ್ ರಜಾ ಹಾಕಿದ್ದೀವಿ. ನಾಳೆ ರಜಾ ಹಾಕಕ್ಕೆ ನಮ್ಮಮ್ಮ ಬಿಟ್ಟರೆ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಆ್ಯಕ್ಚುಲಿ ಇಷ್ಟು ದಿನ ನಾನು ವಿಡಿಯೋ ಮಾಡಿದೆ ಕಾರಣ ಐ ಎಕ್ಸ್ಟ್ರೀಮ್ಲಿ ಸಾರಿ. ತುಂಬ ರೀಸನ್ಸ್ ಇದೆ. ಬಿಕಾಸ್ ನಾನು ವಿಡಿಯೋ ಮಾಡ್ತಿದ್ದೆ, ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ, ನನ್ನ ಫೇಸ್ ಕಾಣ್ತಾ ಇರಲಿಲ್ಲ, ನನ್ನ ವಾಯ್ಸ್ ಕಾಣ್ತಿಲ್ಲ. ಇದನ್ನೆಲ್ಲ ನಿಮ್ಗೆ ಹಾಕಿದಾಗ ಯು ಕ್ಯಾನ್ ನಾಟ್ ಸಿ ಪ್ರಾಪರ್ಲಿ. ಸೊ ಐ ಎಕ್ಸ್ಟ್ರೀಮ್ಲಿ ಸಾರಿ ಇಷ್ಟು ದಿನ ನಾನು ವಿಡಿಯೋ ಮಾಡಿದೆ ಕಾರಣ. ಆ್ಯಕ್ಚುಲಿ ಗಣೇಶ ಕೂರಿಸಿದ್ದಾರೆ, ಅದನ್ನು ಫೇಸು ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ. ಟೆಂಟಲ್ಲಿ ಹಾಕಿ ಹೂವಿನ ಅಲಂಕಾರ ಎಲ್ಲ ಮಾಡಿಕ್ಕಿದ್ದಾರೆ. 6 ಗಂಟೆಗೆ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ 5 ಗಂಟೆ ಗಣೇಶ ಬಂದಿದ್ದು, ನಾನು 8 ಗಂಟೆಗೆ ಹೋಗಿ ಅಲ್ಲಿ ನೋಡ್ಕೊಂಬಂದೆ. ಇಷ್ಟೊತ್ತು ಅಲ್ಲೇ ಇದ್ಬಿಟ್ಟು ನಮ್ಮ ದೊಡ್ಡಮ್ಮ ಕರ್ಕೊಂಬಂದರು ನನ್ನ, ನಾಷ್ಟ ತಿಂದಿಲ್ಲ ಬಾ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನೆನೆ ಒಂದು ಇನ್ಸಿಡೆಂಟ್ ನಡೀತು. ಲೈಕ್ ನಾವೆಲ್ಲ ಟೆಂಟೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಆ ಟೆಂಟ್ ಒಳಗಡೆ ಎಲ್ಲ ಗಣೇಶ ಬರುತ್ತೆ, ಯಾರ್ಯಾರು ತುಳ್ಕೊಂಡು ಹೋಗಿರ್ತಾರಲ್ಲ. ಸೊ ವಿ ವಾಸ್ ಪುಟ್ಟಿಂಗ್ ಸಗಣಿ ಹಾಕ್ತಿದ್ವಿ. ಸಗಣಿ ಹಾಕ್ತಾ ಇರುವಾಗ ಎಲ್ಲ ಹಾಕಿತ್ತು, ಎಲ್ಲ ಆಗಿತ್ತು. ಇನ್ನೊಂದು ಸ್ಟೇಜ್ ಬರಬೇಕಾಯ್ತು, ಸ್ಟೇಜು ಬಂದಿದ್ರು. ಸ್ಟೇಜ್ ಬಂದು ಗಣೇಶ ಇಕ್ಬೇಕಾಗಿತ್ತು. ಗಣೇಶ ತರಕ್ಕೆ ಹೋಗಿದ್ವಿ. ನಾವು ಹೋಗಿದ್ರಿ ತರಕ್ಕೆ ಹೋದಾಗ ಇಲ್ಲಿ ಯಾರಿದ್ರು ಗಣೇಶ ಟೆಂಟ್ ಹತ್ರ, ಅವರಿಂದ ಕಾಲ್ ಬರುತ್ತೆ ನಮಗೆ, ಈ ಥರ ಟೆಂಟ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ. ನಾವು ಅರ್ಧ ದಾರಿಗೆ ಹೋಗ್ಬಿಟ್ಟು ವಾಪಸ್ ಬಂದಿದ್ದು. ಸೊ ಈ ಥರ ಟೆಂಟ್ ಎಲ್ಲ ಬಿದ್ದೋಗಿದೆ ಅಂದ್ಬಿಟ್ಟು, ಸದ್ಯಕ್ಕೆ ಗಣೇಶನ ಕೃಪೆಯಿಂದ ಯಾರ ಮೇಲೂ ಬಿದ್ದಿಲ್ಲ, ಬೀಳೋದು ಬೇಡ. ಸೊ ಯಾರ ಮೇಲೂ ಬಿದ್ದಿಲ್ಲ. ಸೊ ತಿರ್ಗಾ ನಾವು ಅದನ್ನು ತೆಗೆದುಬಿಟ್ಟು ತಿರ್ಗಾ ಹೊಸ ಟೆಂಟ್ ಹಾಕಿ, ಆ್ಯಕ್ಚುಲಿ ಯಾವುದೇ ಒಂದು ಟೆಂಟ್ ಹೌಸ್ ಓಪನ್ ಆಗಿರಲ್ಲ. ಆ್ಯಕ್ಚುಲಿ ಅದು 12 o'clock ಏನೋ ಆಗಿತ್ತು. ಪಾಪ ಸ್ಟೇಜ್ ಅವ್ರು ಬಂದು ಸ್ಟೇಜ್ ಹಾಕೊಟ್ಬಿಟ್ಟು ಹೋದ್ರು, ಅವ್ರ ಕೆಲಸ ಏನಿದೆಯೋ ಅವ್ರು ಮಾಡ್ಕೊಟ್ಬಿಟ್ಟು ಹೋದ್ರು. ಸೊ ಸ್ಟೇಜ್ ಎಲ್ಲ ಹಾಕ್ಸಿ ಗೈಸ್, ನಮ್ಮ ಅಣ್ಣ ನಿದ್ದೇನೇ ಇಲ್ಲ ಗೈಸ್. ಬೆಳಗ್ಗೆ ನೈಟು ಗೈಸ್ 12 ಗಂಟೆಗೆ ಹೋಗಿದ್ದಾನೆ. 8 ಗಂಟೆ ಆಗಿತ್ತು, ಅವ್ರು ಮುಂಚೆ ಹೋಗ್ಬಿಟ್ರೆ 8 ಗಂಟೆಗೆ. ಇವಾಗ ಸಹ ಮಲಗಿಲ್ಲ, ಅಲ್ಲೇ ಓಡಾಡ್ತಿದ್ದಾನೆ, ಗಣೇಶ ಹತ್ರನೇ ಓಡಾಡ್ತಿದ್ದಾನೆ. ಇವಾಗ ನಾನು ನಿಮಗೆ ಗಣೇಶ ಸ್ಪಾಟ್ ನೋಡಿಸ್ಕೊಂಬರ್ತೀನಿ, ಹಿಂಗೆ ಹಾಕಿದ್ದಾರೆ ಅಂದ್ಬಿಟ್ಟು. ಬನ್ನಿ ಬಂದ್ರಾ. ಆ್ಯಕ್ಚುಲಿ ಇವಾಗ ಅಲ್ಲಿ ಗಣೇಶ ಕೂರಿಸಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀರಿ. ಅಲ್ಲಿ ತುಂಬ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಆ್ಯಕ್ಚುಲಿ ಗಣೇಶನ್ನ ಫೇಸೇ ರಿವೀಲ್ ಮಾಡಿಲ್ಲ, ಅವಾಗೆ ಸಾಂಗ್ ಎಲ್ಲ ಹಾಕೋರು. ಬನ್ನಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮ ರೋಡು, ನಾನು ಇದ್ದಿದ್ದು ರೋಡು. ಆ್ಯಕ್ಚುಲಿ ರೀಸೆಂಟಾಗಿ ನಾವು 2 months ಬಿಫೋರ್ ನಮ್ಮ ಅಮ್ಮ, ಅಂದರೆ ಇದು ನಮ್ಮ ದೊಡ್ಡಮ್ಮ ಅಲ್ಲ, ನಮ್ಮ ಅಮ್ಮ ಅವ್ರ ಮನೇನ ನಾವು ಶಿಫ್ಟ್ ಮಾಡಿದ್ರಿ, ನಮ್ಮ ಮನೇನ. ಸೊ ಬನ್ನಿ ಅಲ್ಲಿ ಹೋಗೋಣ. ಸೊ ಇದ್ದೀರಿ ಇವಾಗ. ನಮ್ಮ ಅಣ್ಣನೂ ಅಲ್ಲೇ ಇದ್ದಾನೆ ಗೈಸ್. ನಿನ್ನೆಯಿಂದ ನಿದ್ದೇನೇ ಇಲ್ಲ ಗೈಸ್. ಅವ್ನು ಮಾಡೋಷ್ಟು ಯಾರೂ ಮಾಡಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನನ್ನ ಕಣ್ಣಾರೆ ನೋಡಿರೋ ಪ್ರಕಾರ ಅವನು ಮಾಡೋಷ್ಟು ಯಾರೂ ಮಾಡಿಲ್ಲ ಅನ್ಕೋತೀನಿ. ಸೊ ಬನ್ನಿ, ಫೇಸ್ ಅಂತೂ ರಿವೀಲ್ ಮಾಡಿಲ್ಲ, ನಾನು ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಗೌರಿ ಗಣೇಶನ ನಾನು ತೋರಿಸ್ಕೊಂಬರ್ತೀನಿ. ಫೇಸ್ ಮಾತ್ರ, ಕಣ್ಣು ಮಾತ್ರ ರಿವೀಲ್ ಮಾಡಿಲ್ಲ, ಇನ್ನೆಲ್ಲ ರಿವೀಲ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನೀವು ಹಿಂದೆ ಏನು ನೋಡ್ತಾ ಇದ್ದೀರೋ ಅದು ನಮ್ಮ ಗಣೇಶ ಸ್ಪಾಟ್. ಇಲ್ಲಿ ನಮ್ಮ ಧರ್ಮ ಅಂಕಲ್, ಅಂದರೆ ಅವ್ರ ಮೋನಿಶ್ ಅವ್ರ ಡ್ಯಾಡಿ, ಹಾಗೆ ಇವ್ರ ಮೋನಿಶ್ ಅವ್ರ ಅಣ್ಣ. ಸೊ ಇಲ್ಲಿ ಗಣೇಶ ಕೂರಿಸಿದ್ದಾರೆ. ಗಣೇಶ ಫೇಸ್ ರಿವೀಲ್ ಮಾಡಿಲ್ಲ, ಮಾತಾಡಿದ್ರು ಕೇಳಿಸಲ್ಲ ನಿಜವಾಗ್ಲೂ. ಸೊ ಇಲ್ಲಿ ಅಲ್ಲಿ ಗಣೇಶ ಕೂರಿಸಿರೋ ಪಕ್ಕದಲ್ಲಿ ಒಂದು ಮನೆ ಇದೆ, ಅಲ್ಲಿ ನಮ್ಮ ಸಾಮಾನು ಅಂದರೆ ಅಡುಗೆದಾಗಿರ್ಬೋದು ಅಲ್ಲೆಲ್ಲ ಅಲ್ಲಿಕ್ಕಿದ್ದೀರಿ. ಸೊ ಅಲ್ಲಿ ಗಣೇಶ ಕೂರಿಸಿದ ನಾವು ತೋರಿಸ್ತೀನಿ, ಬನ್ನಿ ಗಾಯ್ಸ್. ಫೇಸ್ ರಿವೀಲ್ ಮಾಡಿಲ್ಲ, ಇನ್ನು ಇಕ್ಕಿದ್ದಾರೆ ಗಣೇಶನ. ಸೊ ಗೈಸ್ ಗೌರಿ. ಸೊ ಗೈಸ್, ನಾನು ಆಗಲೇ ಹೇಳಿದಂಗೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಆ ವಿಡಿಯೋನ. ಸೊ ಫೇಸ್ ರಿವೀಲ್ ಮಾಡಾಯಿತು, ಪೂಜೆ ಮಾಡಾಯಿತು. ಸೊ ಎಲ್ಲರೂ ಹೋದ್ರು, ಅದಕ್ಕೋಸ್ಕರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗಣೇಶ ನೋಡಿ ಆರಾಮಸೆ ಕೂತಿದೆ. ನಮ್ಮ ಗೌರಮ್ಮನ ತೋರಿಸಪ್ಪ. ಹಾಗೆ ಇಲ್ಲಿ ಚಿಕ್ಕ ಗಣೇಶ, ಚಿಕ್ಕ ನೋಡಿದ್ರಾ. ಸೊ ಇದು ಕಾನ್ಸೆಪ್ಟ್ ಬಂದ್ವಿ, ಅಲ್ಲಿ ವೆಂಕಟನ ಸ್ವಾಮಿ ಇದೆ ಅಂತ ತೋರಿಸು. ಅಲ್ಲಿ ಗಣೇಶನ ಕಿರೀಟದಲ್ಲಿ ವೆಂಕಟನ ಸ್ವಾಮಿ ಇದೆ.
ಆ್ಯಕ್ಚುಲಿ ಅದು ನಮ್ಮ ಮನೆ ದೇವರು, ಓಕೆನಾ. ಇದು ಕಾನ್ಸೆಪ್ಟ್ ಬಂದು ಫುಲ್ಲು ವೆಂಕಟರಮಣ ಸ್ವಾಮಿಯಿಂದ ಆಗಿದೆ. ಆ್ಯಕ್ಚುಲಿ ಈ ಕೈ ಖಾಲಿ ಬಿಡಬಾರ್ದಾಗಿತ್ತು, ಲಡ್ಡು ಬರಬೇಕಾಯಿತು. ಆ್ಯಕ್ಚುಲಿ ಅವ್ರಿನ್ನೂ ಪ್ರಿಪ್ರೇಷನ್ ಮಾಡಿಲ್ಲ ಅಂದ್ಬಿಟ್ಟು ಲಡ್ಡು ತಂದಿಲ್ಲ. ನಾಳೆ ಲಡ್ಡು ತಂದಾಗ ಗೈಸ್ ನಾನು ಸ್ಕೂಲಿದೆ ಗೈಸ್, ಅದನ್ನೇ ತಲೆನೋಗ್ತೈತೆ ನನಗೆ. ನಾಳೆ ಸ್ಕೂಲ್ಗೆ ಹೋಗ್ಬಿಟ್ಟು ತಿರ್ಗಾ ನಾನು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಲ್ಲ ಅಂತಂದರೆ ಸಾಕಾಗ್ತಿದೆ. ಸೊ ಎಲ್ಲರೂ ಹೋದ್ರು, ಪ್ರಸಾದ ತಿಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ರು ಗೈಸ್. ದೀಪ ಅವಾಗಿಂದ ಹಚ್ಚೋದು ದೀಪ ಹಚ್ಚೋದು ತೋರಿಸ್ತಿದ್ದಾರೆ. ನೀರಿಲ್ವೇನು ವೈಭವ್? ನೀರಿಲ್ಲ ಅಲ್ಲಿ, ನೀವು ವಾಟರ್ ಬಾಟಲಲ್ಲಿ ಇದೆ ಗೈಸ್. ಅವಾಗ ಏನಾಗಿತ್ತಂದರೆ ನನಗೆ ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲಿ ಇದೇನು ಸೌಂಡ್ ಬರುತ್ತಲ್ಲ ಅದೇ ಬಿದ್ದೋಗ್ಬಿಟ್ಟು ನನಗೆ ಏನೇನೋ ಒಂದೊಂದು ಬಿದ್ದು ನನಗೆ ಭಯ ಆಯ್ತಿದೆ ಗೈಸ್. ಏನಾನ ಅಪಶಕುನ ನನಗೆ ಗೊತ್ತಾಗಲ್ಲ. ಸೊ ಒಂದೊಂದು ಬಂದಾಗ ನನಗೆ ಭಯ ಆಗ್ತದೆ. ಇವರು ತುಂಬ ನಾಯ್ಸ್ ಡಿಸ್ಟರ್ಬೆನ್ಸ್ ಮಾಡ್ತಿರೋದು, ಯಾವಾಗ ಓಡಿಸ್ತೀನೋ ಗೊತ್ತಿಲ್ಲ. ಇವ್ರಿಗೆ ತುಂಬಾ ನಾಯ್ಸ್ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಒಂದು ನೀನು ನಿಜವಾಗ್ಲೂ ಏನು ಕಷ್ಟಪಟ್ಟಿರೋದು. ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ, ಅಲ್ಲಿವರೆಗೂ ನೋಡ್ತಾ ಇದ್ದೀನಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಂಗಿ ಬಂದು ಅವಳು ನೋಡ್ಬಿಟ್ಟು ಫುಲ್ಲು ಗಣೇಶನ ಖುಷಿಯಾಗಿಬಿಟ್ಟಿದ್ದಾಳೆ. ಮುಚ್ಕೊಡ್ತಾರೆ ನೋಡಿ ಗಣೇಶ, ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಬಿ ಆಫ್ ಗಣೇಶನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಬಾಯ್ ಗೈಸ್, ಖುಷಿಯಾಗಿದೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಬಾಯ್.